ಬ್ರಹ್ಮಾದಯೋ ಯೋ ದೇವಾಃ ಶರೀರೇ ಕ್ಷರಣಾತ್ ಕ್ಷರಃ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಸಕಲ ಜೀವರಾಶಿಗಳು ಶರೀರವನ್ನು ತ್ಯಾಗ ಮಾಡ್ತಾರಾದ ಕಾರಣ ನಾಶವಾಗುವ ದೇಹ ಉಳ್ಳವರಾದ ಕಾರಣ ಅವರು ಕ್ಷರರಾದರೆ, ನಿತ್ಯಳಾದ ರಮಾದೇವಿ ಅಕ್ಷರಳಾದರೆ, ಭಗವಂತ ಅಕ್ಷರ ಮಾತ್ರ ಅಲ್ಲ, ಪರಮಂ ಅಕ್ಷರಂ ಬ್ರಹ್ಮ. ಅದಕ್ಕೆ ಪರಮ ಅನ್ನುವಂತಹ ವಿಶೇಷ ಹಾಕಿ ಅಕ್ಷರಂ ಬ್ರಹ್ಮ ಪರಮಂ. ನಾನು ಪರಮಾಕ್ಷರ ಬ್ರಹ್ಮ, ಗುಣಪೂರ್ಣನಾದ ನಾನು ಪರಮಾಕ್ಷರ. ದೇವರನ್ನು ಹಾಗೆ ತಿಳ್ಕೊಳ್ಬೇಕು. ಆಧ್ಯಾತ್ಮ ಅಧ್ಯಾತ್ಮ ಉಚ್ಯತೆ. ಇಲ್ಲಿ ಸ್ವಭಾವ ಅಂದರೆ ಸ್ವಸ್ಯ ಭಾವ, ಜೀವರಿಗೆ ಉಪಕಾರಕವಾದಂತಹ ಅಂತಃಕರಣದಿಂದ ಆರಂಭ ಮಾಡಿಕೊಂಡು ದೇಹದ ಒಳಗಿನ ದೇಹದ ಎಲ್ಲ ಪದಾರ್ಥಗಳು ಕೂಡ ಅಧ್ಯಾತ್ಮಗಳಾಗಿರ್ತಕ್ಕಂಥದ್ದು. ಈ ದೇಹ ಅಥವಾ ಸ್ವಃ ಭಾವ, ಜೀವ ಅದಕ್ಕನುಸಾರವಾಗಿ ಅಧ್ಯಾತ್ಮನಾಗಿದ್ದಾನೆ. ಜೀವನೇ ಅಧ್ಯಾತ್ಮ ಅಂತ ಕೇಳಿದ್ದ. ಕರ್ಮ ಅಂದ್ರೇನು? ವಿಸರ್ಗ ಕರ್ಮ ಸಂಹಿತ, ವಿಶೇಷೇಣ ಸರ್ಜನಂ ವಿಸರ್ಗ. ವಿಸರ್ಗ ಅಂದರೆ ಅದು ಭಗವಂತ ಮಾಡುವಂತಹ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಇದೇ ಮೊದಲಾದ ಏನಿದೆ ಇದನ್ನು ವಿಸರ್ಗ ಅಂತ ಕರೀತಾ ಇದ್ದಾರೆ. ಇಲ್ಲಿ ದೇವರನ್ನು ತಿಳಿಬೇಕು ಅಂತಂದರೆ ಆ ಭಗವಂತನ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ನಾವು ಏನಂತ ತಿಳ್ಕೊಳ್ಬೇಕು? ನಾನು ಯೋಗಿಯಾದವ ದೇವರ ಬಗ್ಗೆ ತಿಳಿದು ಉಪಾಸನೆ ಮಾಡುವಾಗ ಮೊದಲು ನಾನು ಸ್ವತಂತ್ರ ಅಲ್ಲ, ಯಾವ ಕಾರ್ಯವನ್ನು ಸ್ವತಂತ್ರವಾಗಿ ಮಾಡುವ ಯೋಗ್ಯತೆ ನನಗಿಲ್ಲ, ನಾನೆಲ್ಲ ಭಗವಂತನಿಗೆ ಅಧೀನನಾಗಿ ಮಾಡ್ತಾ ಇದ್ದೇನೆ ಎಂಬತಕ್ಕಂತಹ ಯಯೇ ತತ್ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ಪಡಿಸಿ ಇಡೀ ಸಮಸ್ತ ಪ್ರಪಂಚ ಆ ಭಗವಂತನ ಅಧೀನ ಅನ್ನುವ ಜ್ಞಾನ ಇದೆಯಲ್ಲ, ಅವನ ಕಂಟ್ರೋಲಲ್ಲಿದೆ ಅನ್ನುವ ಜ್ಞಾನ ಇದೆಯಲ್ಲ, ಅದು ಮೋಕ್ಷಕ್ಕೆ ಕಾರಣ. ಅದರ ಹಿನ್ನೆಲೆಯಲ್ಲಿ ನಾಹಂಕರ್ತ ಹರಿಕರ್ತ ಈ ಭಾವನೆ ಇರಬೇಕು. ಈ ಭಾವನೆ ನಿಮಗೆ ನೆನಪಾಗಬೇಕು. ನಾನು ಕರ್ತನಲ್ಲ, ನಾನು ಸ್ವತಂತ್ರ ಕರ್ತನಲ್ಲ, ಈ ನೆನಪು ನಿಮಗಿರಬೇಕಂತಾದರೆ ಈ ಜಗತ್ತಿನ ಸೃಷ್ಟಿಯನ್ನು ನೋಡಬೇಕು. ನೀವು ನೋಡಿ, ದೇವರು ನವಿಲನ್ನು ಸೃಷ್ಟಿ ಮಾಡಿದ್ದಾನೆ. ಎಂಥ ಅದ್ಭುತವಾದ ಅದರ ಪುಕ್ಕ ರೆಕ್ಕೆ ಕೊಟ್ಟಿದ್ದಾನೆ. ಈ ಥರ ನೀವೊಂದು ಸೃಷ್ಟಿ ಮಾಡಲಿಕ್ಕಾಗತ್ತಾ? ಇದನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಲ್ಲ, ಯಾವುದನ್ನು ಮಾಡುವ ಯೋಗ್ಯತೆ ಇಲ್ಲ. ಎಷ್ಟೋ ಬಾರಿ ವಾರಗಟ್ಟಲೆ ಟ್ರೈನಿಂಗ್ ತೊಗೊಂಡು ಗಣಪತಿ ಮಾಡ್ತೀನಿ ಅಂತ ಮಣ್ಣು ತಂದಿಟ್ಕೊಂಡು ಗಣಪತಿ ಮಾಡು ಅಂದರೆ ಅವರಪ್ಪನ ಮಾಡಿಟ್ಟಿರ್ತೀವಿ ನಾವು. ಒಂದು ಮಣ್ಣಿನ ಗಣಪತಿ ನೆಟ್ಟಿಗೆ ಮಾಡೋ ಯೋಗ್ಯತೆ ಇಲ್ಲ ನಮಗೆ, ಏನು ಬರಲ್ಲ. ಡೈಲಿ 25-30 ವರ್ಷದ ತಿಂಡಿನೇ ಒಂದೇ ರೀತಿ ಮಾಡುವ ಯೋಗ್ಯತೆ ಇಲ್ಲ. ಅದೇ ಸೇಮ್ ಉಪ್ಪು, ಅದೇ ಖಾರ, ಅದೇ ಹುಳಿ, ಅದೇ ಇದ್ದರೂ ಡೈಲಿ ಒಂದೇ ಟೇಸ್ಟ್ ಮಾಡಲಿಕ್ಕೆ ಬರುತ್ತಾ? ಒಂದೇ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮನೆಯವರು ಬೈತಾರೆ. ಏನೋ ಒಂದಿನ ಹೆಚ್ಚು ಕಮ್ಮಿ ತಿನ್ನಿರಿ. ನೋಡಿ, ದೇವರು ಒಂದೇ ಒಂದು ಹುಲಿಗೂ ಕೂಡ ಬೇರೆ ವ್ಯತ್ಯಾಸ ಮಾಡಿ, ಎಲ್ಲ ಹುಲಿಗಳು ಒಂಥರ, ಎಲ್ಲ ನವಿಲುಗಳು ಒಂಥರ, ಎಲ್ಲ ಗಿಣಿಗಳಿಗೆ ಹಸಿರು ಬಾಡಿ ಕೆಂಪು ಕೊಕ್ಕ. ಏನು ಅದ್ಭುತ! ಇಷ್ಟೇ ಅಲ್ಲ ರೀ, ಇನ್ನೂ ಒಂದು ನಿಮಗೆ ಆಶ್ಚರ್ಯ ನೋಡಿ. ಗಿಣಿಗೆ ಹಸಿರಿದೆ, ಮೂತಿ ಕೆಂಪಿದೆಯಲ್ಲ, ಅದು ಎಂದೂ ಜೀವನದಲ್ಲಿ ಬಣ್ಣ ಹೋಯಿತು ಬಣ್ಣ ಹಾಕಿಸ್ಕೊಳ್ಬೇಕು ಅಂತ ಹೋಗೋದೇ ಇಲ್ಲ. ಬಣ್ಣ ಹೋಯಿತು ಅಂತ ಬಣ್ಣ ಹಾಕಿಸ್ಕೊಳ್ಳೋರು ಏನಿದ್ರು ನಾವೇ. ಹೌದಾ? ಏನು ಅದ್ಭುತ! ಅದೇನು ಪೇಂಟಿಂಗ್ ಮಾಡಿ ಕಳಿಸಿದೆಯೋ ಅದನ್ನು ನೋಡಿದಾಗ ನಿಮ್ಗೆ ಅರಿವಿಗೆ ಬರಬೇಕು, ಅವನ ಸ್ವಾತಂತ್ರ್ಯ, ಅವನ ಯೋಗ್ಯತೆ,
ನಮಗೆ ಬರೋಲ್ಲ. ಈ ನೆನಪು ಬರಬೇಕಂದ್ರೆ ಸೃಷ್ಟಿ ಮಾಡಿದ ಆ ಭಗವಂತನ ಅದ್ಭುತವಾದ ಸಾಮರ್ಥ್ಯದ ನೆನಪು ಸಾಧಕನಿಗೆ ಯಾವಾಗಲೂ ಅತ್ಯವಶ್ಯಕ. ಆ ನೆನಪು ಬಂದರೆ ಏನಾಗತ್ತೆ ಗೊತ್ತಾ ನಿಮಗೆ? ಅಹಂಕಾರ, ನಾನು ನನ್ನಿಂದ ಆಯಿತು, ನಾನು ಕಟ್ಟಿದ ಮನೆ, ನನ್ನ ಮಗ, ನನ್ನ ಹೆಂಡ್ತಿ, ನನ್ನ ದುಡ್ಡು, ನನ್ನ ಕಾರು, ಇದು ಬರಬಾರ್ದು ಅಂತ ನಿಮಗೆ ಆಸೆ ಇದ್ದರೆ ನಿಮಗಿಂತೂ ದೊಡ್ಡವ ಭಗವಂತ. ಅವನ ಅದ್ಭುತದ ಕಾರ್ಯದ ಮುಂದೆ ನಿಮ್ಮದೇನು ಅದ್ಭುತ? ಇದರ ನೆನಪು ಬೇಕಂತಾದರೆ ಭಗವಂತನ ಸೃಷ್ಟಿ ನೆನಪಿರು. ಅಧಿಭೂತ ಅಂದ್ರೇನು? ಅಧಿಭೂತಂ ಕ್ಷರೋಭಾವ. ಪೃಥ್ವಿ, ಅಪ್ಪು, ತೇಜಸ್ಸು ಮೊದಲಾದ ಭೌತಿಕ ಪದಾರ್ಥಗಳೇನಿದೆ ಜೀವನಿಗೆ ಉಪಕಾರವಾಗಿದ್ದು ಉತ್ಪತ್ತಿ ಮತ್ತು ನಾಶವನ್ನು ಉಳ್ಳಂತಹ ಪೃಥ್ವಿ ಮೊದಲಾದ ಪದಾರ್ಥಗಳೇ ಅಧಿಭೂತ. ಪರಮಾತ್ಮ ದೇವರು ನಿತ್ಯ, ಶಾಶ್ವತ, ಚ್ಯುತಿರಹಿತ ಅನ್ನುವ ಜ್ಞಾನ ಎಷ್ಟು ಮುಖ್ಯವೋ ಅದರ ಜೊತೆಗೆ ಇದು ಅನಿತ್ಯ ಅನ್ನೋದರ ನೆನಪು ಬೇಕು. ಆ ನೆನಪಿದ್ರೆ ಸಾಧನೆ ಮಾಡಲಿಕ್ಕೆ ಹೊರಟವ ನಿತ್ಯವಾದ ಶಾಶ್ವತವಾದ ಭಗವಂತನ ಕಡೆಗೆ ಹೋಗ್ತಾನೆ. ಅನಿತ್ಯವಾದ ಪದಾರ್ಥಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗೋಲ್ಲ, ಅದರ ಕಡೆಗೆ ಮನಸ್ಸು ಮಾಡೋಲ್ಲ. ನೀವು ಭೌತಿಕವಾದ ಸುಖ ಸಂಪತ್ತು ಎಷ್ಟು ಸೂರೆ ಮಾಡಿ ಮನೆಗೆ ತಂದು ಹಾಕಿದ್ರು ಅದು ನಿಮ್ಮ ಒಟ್ಟಿಗೆ ಬರೋಲ್ಲ ಅನ್ನುವ, ನಮ್ಮ ಒಟ್ಟಿಗೆ ಬರೋದು ಯಾವುದು? ಆ ಭಗವಂತನ ಅನುಗ್ರಹ. ಆದ್ದರಿಂದ ದೇವರನ್ನು ಹೊಂದುವ ಪ್ರಯತ್ನ ಮಾಡೋಣ ಅಂಥೇಳಿ ವಿಷಯಕ್ಕೆ ಬೆನ್ನು ಮಾಡಿ ಭಗವಂತನ ಕಡೆಗೆ ಹೋಗುವ ಬುದ್ಧಿ ಬರಬೇಕಾದರೆ ದೇವರನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥಗಳು ಅಶಾಶ್ವತ, ಅಧಿಭೂತದ ಬಗ್ಗೆ ಸರಿಯಾಗಿ ತಿಳಿದಾಗ ಮಾತ್ರ ದೇವರ ಬಗ್ಗೆ ನಮಗೆ ಒಳ್ಳೆ ಎಚ್ಚರಿಕೆ ಬರಲಿಕ್ಕೆ ಸಾಧ್ಯ. ಸಾಧಕ ಈ ಅಧಿಭೂತವನ್ನು ತಿಳಿದುಕೊಳ್ಳಬೇಕು. ಅಧಿದೈವ. ಅಧಿದೈವ ಅಂದರೆ ಈ ದೇಹವನ್ನು ಅಧಿಷ್ಠಾನ ಮಾಡಿಕೊಂಡು ಒಳಗೆ ನಿಂತು ಎಲ್ಲ ವ್ಯಾಪಾರ ಮಾಡುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಬ್ರಹ್ಮದೇವರು ಅಧಿದೈವರು. ವಾಯುದೇವರು ಕರ್ಣಾಭಿಮಾನಿಗಳ ಒಳಗೆ ವಾಯುದೇವರಿದ್ದು ಇಡೀ ದೇಹದ ಒಳಗೆ ನಿಯಾಮಕರಾಗಿದ್ದಾರೆ. ಆ ಬ್ರಹ್ಮದೇವರಿಗೆ ಅಧಿದೈವ ಅಂತ ಕರೀತಾ ಇದ್ದಾರೆ. ಇದರಿಂದ ಏನು ತಿಳ್ಕೊಂಡಂಗಾಗತ್ತೆ ಅಂದರೆ ಎಲ್ಲ ದೇವತೆಗಳು ಒಂದೇ ಅಲ್ಲ. ಮನುಷ್ಯರೆಲ್ಲ ಒಂದೇ ಅಂಥೇಳಿ ನಿಮ್ಗೆ ಯಾವುದೋ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಗೆಸ್ಟೆಡ್ ಆಫೀಸರ್ ಸೈನ್ ಬೇಕಿದೆ. ನೀವು ಆಫೀಸ್ಗೆ ಹೋಗಿ ನೀವೇ ಒಂದು ಹಸಿರಿಂಕ್ ಪೆನ್ ತೊಗೊಂಡು ಹೋಗಿ ಆ P1 ಕೈಲೇ ಸೈನ್ ಮಾಡಿಸ್ಕೊಂಡು ಎಲ್ಲ ಮನುಷ್ಯರು ಒಂದೇ, ನೀವೇ ಮಾಡಿ ಸರ್ ಪರವಾಗಿಲ್ಲ, ಮಾಡಿಸ್ಕೊಂಡ್ರಾಗುತ್ತಾ? ಕೈಲಿ ಮಾಡಿಸ್ಕೊಳ್ಬೇಕು, ಅವನ ಕೈಲೇ ಮಾಡಿಸ್ಕೊಳ್ಬೇಕು. ಇಲ್ಲದೇ ಇದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಮನುಷ್ಯ ಎಲ್ಲ ಒಂದೇ ಆದರೂ ಅವರ ವಿದ್ಯೆ, ಅವರ ಅರ್ಹತೆ, ಅವರ ಸಾಧನೆಗೆ ಹೇಗೆ ತಾರತಮ್ಯ ಇದೆ. ಹೊರಗಿರೋನು ಸೆಕ್ಯೂರಿಟಿ ಅಂತಾರೆ, ಮುಂದೆ ಹೋದರೆ ವಾಚ್ಮೆನ್ ಇರ್ತಾನೆ, ಅಲ್ಲಿ ಕ್ಲರ್ಕ್ ಇರ್ತಾನೆ, ಒಳಗೆ ಇನ್ನೊಬ್ಬಿರ್ತಾನೆ, ಒಳಗೆ ಫಸ್ಟ್ ಡಿವಿಷನ್ ಮೇಲೆ ಇನ್ನುವೇ ಸೂಪರಿಂಟೆಂಡೆಂಟ್ ಇರ್ತಾನೆ. ತಾರತಮ್ಯ ಎಲ್ಲ ದೇವತೆಗಳಲ್ಲಿ ಎಲ್ಲ ಒಂದೇ ಇಲ್ಲ. ಅವರವರ ಯೋಗ್ಯತೆ, ಅವರವರ ಸಾಧನೆ. ದೇವ ದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯವು. ಈ ತಾರತಮ್ಯ ಅಂತ ಏನಿದೆ ಇದು ಜಗತ್ತು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ಸತ್ಯ. ಒಪ್ಪೋದು ಬಿಡೋದು ನಿಮಗೆ ಬಿಟ್ಟದ್ದು. ಒಪ್ಪಿದ್ರೆ ಒಪ್ಪ್ರಿ, ಬಿಟ್ಟರೆ ಬಿಡಿ. ಜಗತ್ತಿನ ಜನರಿಗೆ ಹೇಳ್ತಾರೆ ಯೂನಿವರ್ಸಲ್ ಟ್ರೂತ್ ಇದು. ತಾರತಮ್ಯವನ್ನು ಒಪ್ಕೊಳ್ಬೇಕು. ಅಲ್ಲಿ ಸ್ವಯಂ ಭಗವಂತ ಇದ್ದಾನೆ ಅಂತ ತಿಳಿಬೇಕು. ಅಧಿಯಜ್ಞ. ಅಧಿಯಜ್ಞೋಹಂ ಅಹಮೇವಾತ್ರ ದೇಹೇ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಧಿಯಜ್ಞ ಯಾರಂದರೆ ನಾನೇ ಆಗಿದ್ದೇನೆ. ಈ ತತ್ವಾಭಿಮಾನಿಗಳ ಒಳಗಿದ್ದು ಅಧಿಯಜ್ಞೋಹಂ ಅಹಮೇವಾತ್ರ ದೇಹೇ ದೇಹಭೃತಾಂಬರ. ಪ್ರತಿಯೊಂದು ಜೀವಿಯ ದೇಹದ ಒಳಗಿದ್ದು ಆಯಾಯ ದೇಹವನ್ನು ನಿಯಮನ ಮಾಡುವಂತಹ ಅಧಿಯಜ್ಞ ನಾನೇ ಆಗಿದ್ದೇನೆ. ಹಿಂದೆ ಹೇಳಿದಂತೆ ಆ ದೇವತೆಗಳೆಲ್ಲ ದೇಹದ ಕಾರ್ಯ ನಡೆಸಲಿಕ್ಕೋಸ್ಕರ ಭಗವಂತ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ದ. ಅವರಂದರು ನಮ್ಗೆ ಅವ್ಯಾವ ಕೆಲಸ ಏನೂ ಮಾಡಲಿಕ್ಕೆ ಬರಲ್ಲ ಸ್ವಾಮಿ,
ನೀನು ಒಳಗೆ ನಿಂತು ಮಾಡಿಸಿದರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ ಅಂದಾಗ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತು, ಅವರೆಲ್ಲರನ್ನ ಸೃಷ್ಟಿ ಮಾತ್ರ ಮಾಡಿದ್ದಲ್ಲ, ಅವರ ಒಳಗೆ ತಾನು ಪ್ರವಿಷ್ಟನ ಎಲ್ಲರನ್ನೂ ಕೂಡ ತಾನೇ ಪ್ರೇರಣೆ ಮಾಡಿದ. ಹಾಗಾಗಿ ದೇಹಗಳಲ್ಲಿ ಇದ್ದು ಸರ್ವಕರ್ಮ ಪ್ರೇರಕನಾಗಿ ನಾನಿರ್ತೇನಾದ ಕಾರಣ ನನ್ನನ್ನೇ ಅಧಿಯಜ್ಞ ಅಂತ ಕರೀತಾರೆ. ಮತ್ತು ಯಜ್ಞ ಭೋಕ್ತ ನಾನು. ಯಜ್ಞ ಅಂದರೆ ನೀವು ಮಾಡುವ ಎಲ್ಲ ಕರ್ಮಗಳೇ ಯಜ್ಞ. ಅಂದರೆ ಕಟ್ಟಿಗೆ ಮತ್ತು ತುಪ್ಪ, ಆಹುತಿ, ಹೊಗೆ, ಪೂಜಾಯಾಮ್ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ಅದೇ ಯಜ್ಞ.